ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ವೇಟ್ ಮಾಡ್ತಿರುವಂಥ ಎಸ್ ಬಿ ಐ ನೋಟಿಫಿಕೇಷನ್ ಔಟ್ ಆಗಿದೆ. ನಾನು ಇದರಲ್ಲಿ ಎರಡು ವಿಚಾರ ಹೇಳೋಕ್ಕೆ ಫಸ್ಟಿಗೆ ಇಷ್ಟಪಡ್ತೀನಿ. ನಾನು ಈಗಷ್ಟೇ ಬ್ಯಾಂಕಿಂದು ವೇಜ್ ರಿವಿಷನ್ ಆಗಿದೆ, ಸೆಟಲ್ಮೆಂಟ್ ಆಗಿದೆ, ಮೋರ್ ದೆನ್ 15% ಆಗಿದೆ. ಸೊ ಈಗ ಯಾರ್ಯಾರು ಜಾಯ್ನ್ ಆಗ್ತೀರಾ, ಈಗ ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಯ್ನ್ ಆಗ್ತೀರಾ, ಅವ್ರಿಗೆಲ್ಲ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿನೇ ಸಿಗುತ್ತೆ. ಮತ್ತು ಇನ್ನೊಂದು, ಎಸ್ ಬಿ ಐದಲ್ಲಿ ಜಾಯ್ನ್ ಆಗೋಕ್ಕೆ ಮತ್ತು ಅದರ ಬೇರೆ ಬ್ಯಾಂಕಲ್ಲಿ ಜಾಯ್ನ್ ಆಗೋಕ್ಕೆ ಏನು ಡಿಫ್ರೆನ್ಸ್ ಅಂತ ಸ್ಯಾಲ್ರಿ ರಿಲೇಟೆಡ್ ನಾನು ನಿಮ್ಗೆ ಹೇಳ್ತೀನಿ. ಏನಾದರೂ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಎಸ್ ಬಿ ಐದಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ಬೇರೆ ಬ್ಯಾಂಕಿಂತ 4 ಇನ್ಕ್ರಿಮೆಂಟ್ ಜಾಸ್ತಿ ಸಿಗುತ್ತೆ. ಅಂದರೆ ಸ್ಯಾಲ್ರಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಹೆಚ್ಚು ಕಡಿಮೆ ನಿಮಗೆ ಮೋರ್ ದೆನ್ 9,000 ಸ್ಟಾರ್ಟಿಂಗೆಲ್ಲ ಡಿಫ್ರೆನ್ಸ್ ಸಿಗುತ್ತೆ ಮಿನಿಮಮ್. ಮತ್ತು ನಾನೆಲ್ಲ ಬೇರೆದೆಲ್ಲ ಅಲವೆನ್ಸಸ್ ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಅದೇ ನೀವು ಬೇರೆ ಬ್ಯಾಂಕಲ್ಲಿ ಜಾಯ್ನ್ ಆದರೆ ಸ್ಟಾರ್ಟಿಂಗಲ್ಲಿ ಈಗ ಅದರ ರಿವೈಸ್ಡ್ ಸ್ಯಾಲ್ರಿಯಲ್ಲಿ ಒಂದು 55,000 ಸಿಗುತ್ತೆ. ಅದೇ ಎಸ್ ಬಿ ಐಲಿ ಜಾಯ್ನ್ ಆದರೆ ಮೋರ್ ದೆನ್ 64,000 ಸಿಗುತ್ತೆ. ಆಯಿತಾ ಫ್ರೆಂಡ್ಸ್? ಇದು ಬೇರೆ ಎಲ್ಲೂ ನಿಮಗೆ ಈ ಥರ 4 ಇನ್ಕ್ರಿಮೆಂಟ್ ಸ್ಟಾರ್ಟಿಂಗಲ್ಲಿ ಕೊಡೋಲ್ಲ. 4 ಇನ್ಕ್ರಿಮೆಂಟ್ ನಿಮಗೆ ಸ್ಯಾಲ್ರಿ ಜಾಸ್ತಿ ಬೇಕಂದರೆ 4 ಇಯರ್ಸ್ ಸರ್ವ್ ಆದಮೇಲೆ ಸಿಗೋದು. ಓಕೆನಾ ಫ್ರೆಂಡ್ಸ್? ಈಗ ನೋಟಿಫಿಕೇಷನ್ಗೆ ಬರೋಣ. ಒಂಥರ ಈಗ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದೀರಾ, ಈಗ ರೀಸೆಂಟಾಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ಸೂ ಬಿಟ್ಟರು. RRBದಾಯಿತು, PO ದಾಯಿತು, ಕ್ಲರಿಕಲ್ದಾಯಿತು, ಅದೆಲ್ಲ ಜನವರಿಲಿ ಇದೆ ಎಕ್ಸಾಮ್ಸು, ಫೆಬ್ರವರಿಲಿ ಇದೆ, ಪ್ರಿಪೇರ್ ಆಗ್ತಾಯಿದ್ದೀರಲ್ವ. ಅವರೆಲ್ಲ ಈ ಒಂದು ನೋಟಿಫಿಕೇಷನ್ಸ್ ಎಲ್ಲ ನೋಡ್ಕೊಂಬಿಡಿ. ಇದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಫಸ್ಟು ಪ್ರಿಫರ್ ಬಂದುಬಿಟ್ಟು ಎಸ್ ಬಿ ಐ ಮಾಡಿ. ಎಸ್ ಬಿ ಐ ಅಂತಂದರೆ ಯಾವ ಥರ ಅಂತಂದರೆ, ನಿಮ್ಗೆ ಇಲ್ಲಿರೋಂಥ ಫೆಸಿಲಿಟಿ ಇಂಥಲ್ಲಿ ಎಲ್ಲೂ ನಿಮ್ಗೆ ಬೇರೆ ಯಾವ ಬ್ಯಾಂಕಲ್ಲೂ ಸಿಗೋಲ್ಲ. ಸೊ ಹಾಗಾಗಿ ಫಸ್ಟ್ ಗೋಲ್ ಬಂದುಬಿಟ್ಟು ಬ್ಯಾಂಕಿಂಗಲ್ಲಿ ಎಸ್ ಬಿ ಐ ಅಂತಲೇ ನೀವು ಕನ್ಸಿಡರ್ ಮಾಡ್ಕೊಂಡು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಅದಾದಮೇಲೆ ಈ ಸರಿ ಬಂದುಬಿಟ್ಟು ಪೋಸ್ಟು ಸಹ ಜಾಸ್ತಿನೇ ಇದೆ. ಒಟ್ಟು ಟೋಟಲಾಗಿ 2,000 ವೇಕೆನ್ಸಿಗಳಿದ್ದಾವೆ. ಆಯಿತಾ? ಈಗ ಜಾಸ್ತಿ ಪೋಸ್ಟ್ ಇದೆ. ಸೊ ಮತ್ತು ಇದ್ರದ್ದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನಾಳೆಯಿಂದ, ಅಂದರೆ 14th ನವಂಬರಿಂದ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 4th ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಇದ್ರದ್ದು ಇದನ್ನು ಬಂದುಬಿಟ್ಟು ಫೇಸ್ 1 ಫೇಸ್ 2 ಸೇಮ್ IBPS ಥರನೇ ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ. ಪ್ರಿಲಿಮ್ಸ್ ಬಂದುಬಿಟ್ಟು ಡಿಸೆಂಬರ್ 31, ಅಂದರೆ ಡಿಸೆಂಬರ್ ಆಲ್ಮೋಸ್ಟ್ ಜನವರಿ 31 ಡಿಸೆಂಬರ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಜನವರಿ 5th ಪ್ರಿಲಿಮ್ಸ್ ಮುಗಿಸ್ಬಿಡ್ತಾರೆ. ಮತ್ತು ರಿಸಲ್ಟ್ ಬಂದುಬಿಟ್ಟು ಅದೇ ಜನವರಿ 3rd ವೀಕಲ್ಲಿ ಕೊಡ್ತಾರೆ. ಮತ್ತು ಹಾಗೆ ಮೇನ್ಸ್ನು ಜನವರಿ 29th, ಅಂದರೆ ಮಂತ್ ಲಾಸ್ಟಲ್ಲಿ 29th ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಎಲ್ಲ ಇಂಟರ್ವ್ಯೂ ಕಂಡಕ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಿಮಗೆಲ್ಲ ಜಾಯ್ನಿಂಗ್ ಆಲ್ಮೋಸ್ಟು ಜೂನ್ ಒಳಗಡೆಲ್ಲ, ಏನು ಕೋವಿಡಲ್ಲಿ ಏನು ಸಮಸ್ಯೆಗಳಾಗದೇ ಇದ್ದರೆ, ಏನಾದರೂ ಮತ್ತು ಸೆಕೆಂಡ್ ವೇವ್ ಏನು ಬರದೇ ಇದ್ದರೆ, ಈ ಬರೋ ನೆಕ್ಸ್ಟ್ ಇಯರ್ ಜೂನ್ ಒಳಗಡೆ ನಿಮಗೆಲ್ಲ ನಿಮ್ಮ ಕೈಯಲ್ಲೆಲ್ಲ ಎಸ್ ಬಿ ಐ ಆಫರ್ ಲೆಟರ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗಿ. ಇದರಲ್ಲಿ ನಾನು 2 ಕಂಡೀಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಏಜ್ ಬಂದುಬಿಟ್ಟು ಬಿಲೋ 30 ಇಯರ್ಸ್ ಆಗಿರಬೇಕು, ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಏನು ಹೇಳಬೇಕಂತಂದರೆ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಥವಾ ಯಾರ್ಯಾರ್ದು ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮದು ಈ ಡಿಸೆಂಬರ್ 31 ಒಳಗಡೆ ಡಿಗ್ರಿ ಕಂಪ್ಲೀಟ್ ಆಗಬೇಕು. ಆಯಿತಾ? ಇದು ಸ್ವಲ್ಪ ಕಂಡೀಷನ್ ನೋಡ್ಕೊಳ್ಳಿ. ಈಗ ಕೋವಿಡ್ ಇರೋದ್ರಿಂದ ಸುಮಾರು ಎಕ್ಸಾಮ್ಸ್ ಯಾವುದೂ ಆಗಿಲ್ಲ. ಈ ಕಂಡೀಷನ್ ನೋಡ್ಕೊಂಡೇ ಅಪ್ಲೈ ಮಾಡಿ. ಮತ್ತು ಅದಾದಮೇಲೆ 31 ಡಿಸೆಂಬರ್ ಒಳಗೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗದೇ ಇದ್ದರೆ ನೀವು ಮತ್ತೆ ಎಲಿಜಿಬಲ್ ಆಗಲ್ಲ ಫ್ರೆಂಡ್ಸ್. ಆಯಿತಾ? ಅದಾದಮೇಲೆ ಇನ್ನೊಂದು, ನಾನು ನಿಮಗೆ ಆಲ್ರೆಡಿ ಸ್ಯಾಲ್ರಿ ರಿಲೇಟೆಡ್ ಹೇಳಿದ್ನಲ್ವಾ, ಅದ್ರ ಸ್ವಲ್ಪ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೋಡಿ, ಬೇಸಿಕ್ ಬಂದುಬಿಟ್ಟಿರೋದು ಎಸ್ ಬಿ ಐದಲ್ಲಿ 20,620 ಅಂತಿದೆ. ಆಯ್ತಲ್ವಾ? ಅದೇ ವಿತ್ 4 ಅಡ್ವಾನ್ಸ್ ಇನ್ಕ್ರಿಮೆಂಟ್ಸ್ ಅಂತ ಕೊಟ್ಟಿದ್ದಾರಲ್ವ. ಸೊ 4 ಇನ್ಕ್ರಿಮೆಂಟ್ ಸ್ಟಾರ್ಟಿಂಗ್ ಟೈಮಲ್ಲೇ ಕೊಟ್ಬಿಡ್ತಾರೆ. ಇದು ಬಂದುಬಿಟ್ಟು ಈಗ ಇದರಲ್ಲಿ ಸ್ಯಾಲ್ರಿ ಇರೋದು ಬಂದುಬಿಟ್ಟು ರಿವೈಸರ್ ಹಾಕಿಂತ ಮುಂಚೆ ಇರೋದು. ಸೊ ಈಗ ಬಂದುಬಿಟ್ಟು ರಿವೈಸರ್ ಆದಮೇಲೆ ಮಿನಿಮಮ್ ಬೇಸಿಕ್ ಬಂದುಬಿಟ್ಟು ಸ್ಟಾರ್ಟಿಂಗ್ 36,000 ಆಗುತ್ತೆ. ಆಯಿತಾ? ಅದೇ ನಿಮಗೆ ಗ್ರಾಸ್ ಸ್ಯಾಲ್ರಿ ಬಂದುಬಿಟ್ಟು 55+ ಆಗುತ್ತೆ. ಅದೇ ಎಸ್ ಬಿ ಐದಲ್ಲಿ ಬಂದುಬಿಟ್ರೆ 4 ಇನ್ಕ್ರಿಮೆಂಟ್ ಆದಮೇಲೆ ನಿಮ್ಮ ಕೈಗೆ ಸಿಗೋಂಥದ್ದು 64,000 ಮೇಲೆ ಬರುತ್ತೆ. ಎಲ್ಲ ನಿಮಗೆ ಇದು ಅಲವೆನ್ಸ್ ಅಂತಲ್ಲಿ ಬಂದುಬಿಟ್ಟು ಎಲ್ಲ 70,000 ಅಂದರೆ ಮಿನಿಮಮ್ ಒಂದೇ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಬೈ ಹ್ಯಾಂಡ್ ಸ್ಯಾಲ್ರಿನೇ 60,000 ಆಗುತ್ತೆ. ಆಯಿತಾ? ಹಾಗಾಗಿ ಒಳ್ಳೆ ಇಂಟ್ರೆಸ್ಟಿಂದ ಪ್ರಿಪೇರ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಇನ್ನೊಂದು ಕಂಡೀಷನ್ ಏನಂತಂದರೆ, ಇದಕ್ಕೆ ಯಾರ್ಯಾರು ಎಷ್ಟೆಷ್ಟು ಸರಿ ಅಟೆಂಪ್ಟ್ ಮಾಡ್ಬೋದು ಎಕ್ಸಾಮ್ ಅಂತೇಳಿ. ನಂಬರ್ ಆಫ್ ಚಾನ್ಸಸ್ ಎಷ್ಟಿದೆ ಅಂದರೆ, ಜನರಲ್ ಆರ್ ಎಕನಾಮಿಕ್ ವೀಕರ್ ಸೆಕ್ಷನಿಗೆ ಬಂದುಬಿಟ್ಟು 4 ಅಟೆಂಪ್ಟ್ಸ್ ಇದೆ. ಯಾರಾದರೂ ಆಲ್ರೆಡಿ 3 ಸರಿ ಅಟೆಂಪ್ಟ್ ಮಾಡಿದ್ರೆ ಇದು ಕೊನೆ ಅಟೆಂಪ್ಟ್ ಆಗುತ್ತೆ. ಮತ್ತು ಫಿಸಿಕಲ್ ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ, ಡಿಸಬಿಲಿಟೀಸ್ ಎಲ್ಲ ಇರೋರೆಲ್ಲ 7 ಟೈಮ್ಸ್ ಮಾಡ್ಬೋದು. OBC 7 ಟೈಮ್ಸ್ ಇದೆ. ಮತ್ತು SC STಗೆ ನೋ ರೆಸ್ಟ್ರಿಕ್ಷನ್ಸ್ ಇಲ್ಲ ಫ್ರೆಂಡ್ಸ್. ಅದಾದಮೇಲೆ
ಮತ್ತು ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅಂತೂ ಗೊತ್ತಿರೋದೆ. ಈಗ ಅದು IBPS ಏನು ಫಾಲೋ ಮಾಡ್ತಾಯಿದೆ ಸೇಮ್ ಇದೇನು SBIದಲ್ಲೂ ಇದೇ ಫಾಲೋ ಮಾಡ್ತಾರೆ. ಪ್ರಿಲಿಮ್ಸಲ್ಲಿ ಬಂದುಬಿಟ್ಟು ಇಂಗ್ಲೀಷ್ ಇರುತ್ತೆ, ಕ್ವಾಂಟಿಟ್ಯೂಡ್ ಆ್ಯಪ್ಟಿಟ್ಯೂಡ್ ಇದೆ, ರೀಸ್ನಿಂಗ್ ಇದೆ. ಇಂಗ್ಲೀಷ್ 30 ಮಾರ್ಕ್ಸ್ಗಿರುತ್ತೆ, ಆ್ಯಪ್ಟಿಟ್ಯೂಡ್ 35 ಮಾರ್ಕ್ಸ್ಗಿದೆ, ರೀಸ್ನಿಂಗೂ 35 ಮಾರ್ಕ್ಸ್ಗಿದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಇಂಡಿವಿಜುವಲ್ ಸೆಕ್ಷನ್ ಕಟ್ ಆಫ್ ಇರುತ್ತೆ, ಎಲ್ಲದಕ್ಕೂ 20 ಮಿನಿಟ್ಸ್ ಈಚ್ ಇದೆ. 1 ಅವರ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ತಿರ್ಗಾ ಮೇನ್ಸ್ ಬಂದುಬಿಟ್ಟು ಸೇಮ್ IBPS ಥರನೇ ಇರುತ್ತೆ. ಅಂದರೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಫ್ರೆಂಡ್ಸ್, ಅದಕ್ಕೂ ಪ್ರಿಪೇರ್ ಆಗಬೇಕಾಗುತ್ತೆ. ಅಂದರೆ ಇದಕ್ಕೂ ಇಲ್ಲಿ ಏನಾಗುತ್ತೆ ಅಂದರೆ ಇಂಡಿವಿಜುವಲ್, ಅಂದರೆ IBPS ಅಲ್ಲಿ ಅಂದರೆ ನಿಮಗೆ ಟೈಮಿಂಗ್ ಇರೋಲ್ಲ. ಇಲ್ಲಿ ಏನಂದರೆ ಇಂಡಿವಿಜುವಲ್ ಸೆಕ್ಷನ್ಗೂ ಟೈಮಿಂಗ್ ಇಟ್ಟಿರ್ತಾರೆ ನೋಡಿ. ರೀಸ್ನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಬಂದುಬಿಟ್ಟು 60 ಮಿನಿಟ್ಸ್ ಇದೆ. ಅದೇ ಥರ DIಗೆ 45 ಮಿನಿಟ್ಸ್ ಇದೆ. ಮತ್ತು ಜನರಲ್ ಬ್ಯಾಂಕಿಂಗ್ ಅವೇರ್ನೆಸ್ಗೆ 35 ಮಿನಿಟ್ಸ್ ಇದೆ. ಇಂಗ್ಲೀಷಿಗೆ 40 ಮಿನಿಟ್ಸ್ ಇದೆ. ಈ ಥರ ಆಯಿತಾ. ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು ಡಿಪೆಂಡ್ಸ್ ಆನ್ ಚೇಂಜಸ್ ಆಗುತ್ತೆ. ಮತ್ತು ಮಾರ್ಕ್ಸ್ನೂ ಚೇಂಜಸ್ ಇದೆ ಫ್ರೆಂಡ್ಸ್, ಅದು ಮೇನ್ ಇಂಪಾರ್ಟೆಂಟು. ಈಗ ನೋಡಿ ರೀಸ್ನಿಂಗಲ್ಲಿ 45 ಕ್ವಶನ್ಸ್ ಇದೆ, ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮಾರ್ಕ್ಸ್ ಇರುತ್ತೆ. ಅದೇ ಡಾಟಾ ಇಂಟರ್ಪ್ರಿಟೇಷನ್ 35 ಮಾರ್ಕ್ಸ್ ಇದೆ, ಮಾರ್ಕ್ಸ್ ಬಂದುಬಿಟ್ಟು 60 ಇದೆ. ಮತ್ತು ಇದು ಜನರಲ್ ಅವೇರ್ನೆಸ್ ಬಂದುಬಿಟ್ಟು ಎಲ್ಲ ಬ್ಯಾಂಕಿಂಗ್ ಎಲ್ಲ ಬಂದುಬಿಡ್ತಲ್ವ, 40 ಕ್ವಶನ್ಸು 40 ಮಾರ್ಕ್ಸ್, ಅಂದರೆ 1 ಕ್ವಶನ್ ಈಚ್ 1 ಮಾರ್ಕ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇಂಗ್ಲೀಷಲ್ಲಿ 35 ಕ್ವಶನ್ಸ್ ಇದೆ, 40 ಮಾರ್ಕ್ಸ್ ಇದೆ. ಆಯಿತಾ ಫ್ರೆಂಡ್ಸ್. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 155 ಕ್ವಶನ್ಸು, ಮತ್ತು ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 200. ಸೊ ಡಿಪೆಂಡ್ಸ್ ಆನ್ ಇದ್ರ ಮೇಲೆ ಸೆಕ್ಷನ್ ಮೇಲೆ ವೇಟೇಜ್ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಮೇಜರ್ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು DIದಲ್ಲಿ ಮಾಡಿ. ಯಾಕಂದ್ರೆ 35 ಕ್ವಶನ್ಸ್ಗೆ 60 ಬರೋದ್ರಿಂದ ನಿಮಗೆ ಜಾಸ್ತಿನೇ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಾಡೋದು ಬೇಕಾದ್ರೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪಲ್ಲಿ ಅಲ್ಲಿ 45 ಕ್ವಶನ್ಸ್ ಇದೆ, 60 ಮಾರ್ಕ್ಸ್ ಸಿಗುತ್ತೆ ಫ್ರೆಂಡ್ಸ್. ಫಸ್ಟಿಗೆ ಮೈಂಡಲ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ. ನೀವು ಎಲ್ಲಿ ವೀಕ್ ಇದ್ದೀರಾ, ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅದು ಜಾಸ್ತಿ ಸಾಲ್ವ್ ಮಾಡೋಕ್ಕೆ ಬನ್ನಿ. ಅದಾದಮೇಲೆ ಇದಂತೂ ಬ್ಯಾಂಕಿಂಗ್ ಅವೇರ್ನೆಸ್ ಫ್ರೆಂಡ್ಸ್, ಲಾಸ್ಟು ಜನವರಿಯಿಂದನೇ ಓದ್ಕೊತ ಬನ್ನಿ. ಆದರೆ ಯಾಕಂದರೆ ಸ್ವಲ್ಪ ಬಜೆಟ್ ರಿಲೇಟೆಡ್ ಫೆಬ್ರವರಿದು ಬರುತ್ತೆ, ಮತ್ತು ಕೋವಿಡ್ ಇರೋದ್ರಿಂದ ಮಾರ್ಚಲ್ಲಿರೋದ್ರಿಂದ ಎಲ್ಲರೂ ಹೇಳ್ತಾರೆ ನಿಮ್ಗೆ ಏಪ್ರಿಲಿಂದ ಸಾಕು ಅಂತೇಳಿ. ನಾನು ನಿಮ್ಗೆ ಹೇಳ್ತಿರೋದು ಲಾಸ್ಟ್ ಜನವರಿಯಿಂದ ಡಿಸೆಂಬರ್ವರೆಗೂ ಈ ಏನೇನು ಕರೆಂಟ್ ಅಫೇರ್ಸ್ ಇದೆ, ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ರಿಲೇಟೆಡ್ ಏನಿದೆ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ರಿಪೀಟೆಡಾಗಿ ಮಾಡಿ, ನಿಮಗೆ ಫ್ರೀ ಟೈಮಲ್ಲೆಲ್ಲ ಓದ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ಅದಾದಮೇಲೆ ಮತ್ತು ನಿಮಗೆ ಎಸ್ಸೆ ರೈಟಿಂಗ್ ಇದೆ ಫ್ರೆಂಡ್ಸ್ 50 ಮಾರ್ಕ್ಸ್ಗೆ, ಅದಕ್ಕೂ ಸ್ವಲ್ಪ ಪ್ರಿಪೇರ್ ಆಗಿ. ಅದು 30 ಮಿನಿಟ್ಸ್ ಟೈಮ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು ಪ್ರಾಕ್ಟೀಸ್ ಅದನ್ನು ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರೋದ್ರಿಂದ. ಮತ್ತು ಇದು ಬಂದುಬಿಟ್ಟು ಇಂಗ್ಲೀಷಲ್ಲಿ ಇರುತ್ತೆ ಫ್ರೆಂಡ್ಸ್. ಮತ್ತು ನೀವು ಅದು ಕನ್ನಡದಲ್ಲಿ ಯಾವುದೂ ಇರೋಲ್ಲ. ಮತ್ತು ಒಂದು ಎಸ್ಸೆ ಇರುತ್ತೆ, ಮತ್ತು ಒಂದು ಲೆಟರ್ ರೈಟಿಂಗ್ ಇರುತ್ತೆ, ಎರಡೂ ಇರುತ್ತೆ ಇದರಲ್ಲಿ. ಆಯಿತಾ. ಟೋಟಲ್ ಬಂದುಬಿಟ್ಟು 50 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್, ಅದನ್ನು ಮಾಡಿ. ಓಕೆ. ಮತ್ತು ಫ್ರೆಂಡ್ಸ್ ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವುದಾದ್ರು ಸೆಂಟ್ರ್ ಅಂತ ಹೇಳ್ತೀನಿ. ಪ್ರಿಲಿಮ್ಸ್ ಯಾವುದಿರುತ್ತೆ ಮತ್ತು ಮೇನ್ಸ್ ಯಾವುದಿರುತ್ತೆ ಅಂತೇಳಿ. ಪ್ರಿಲಿಮ್ಸು ನಿಮ್ಗೆ ಏನಂದರೆ ಟೋಟಲ್ 13 ಸೆಂಟರ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬೆಳಗಾಂ ಆಯಿತು, ಬೀದರ್, ಬೆಂಗಳೂರು, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಮಂಡ್ಯ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಎಲ್ಲ ಸೆಂಟರ್ಸ್ ಇದೆ. ಇದೆಲ್ಲ ಪ್ರಿಲಿಮ್ಸಲ್ಲಿ ಮಾತ್ರ ಇದ್ರು. ಮತ್ತು ಮೇನ್ಸ್ ಬಂದುಬಿಟ್ಟು ನೀವು ಬೆಂಗಳೂರಲ್ಲಿ ಮಾತ್ರ ಇದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಮತ್ತೆ ನೋಡ್ಕೊಳ್ಳಿ, ಪಕ್ಕ ಪ್ಲ್ಯಾನ್ ಮಾಡ್ಕೊಳ್ಳಿ. ಸುಮಾರು ಎಕ್ಸಾಮ್ಸ್ ಇದೆ, ಮತ್ತು 2 ಎಕ್ಸಾಮ್ಸು ಒನ್ ಡೇ ಬರೋದಿರಂಗೆ ನೋಡ್ಕೊಳ್ಳಿ. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ನಾನು ಹೇಳೋದು ಒಂದೇ ಫ್ರೆಂಡ್ಸ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತಂದರೆ, ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು SBIನ ಟಾರ್ಗೆಟ್ ಮಾಡಿ. SBIದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ, ಫೆಸಿಲಿಟಿ ಚೆನ್ನಾಗಿದೆ. ಚೆನ್ನಾಗಿ ಪ್ರಿಪೇರ್ ಆಗಿ ಫ್ರೆಂಡ್ಸ್. ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟು ಇದೇ ರೀತಿ ಒಳ್ಳೊಳ್ಳೆ ನೋಟಿಫಿಕೇಷನ್ ಎಲ್ಲ ಬಂದಿರೋದು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.